ಅರ್ಜುನ. ಹೆಣ್ಣು ಮಕ್ಕಳು, ವೈಶ್ಯರು, ಶೂದ್ರರು, ಪಾಪಯೋನಿಯಲ್ಲಿ ಹುಟ್ಟಿದ ಚಾಂಡಾಲರು ಯಾರೇ ಆಗಿರಲಿ, ಅವರು ನನ್ನ ಶರಣಾಗೊಂಡರೆ ಪರಮಗತಿಯನ್ನು ಪಡೆಯುತ್ತಾರೆ ಅಂತ ಭಗವಂತ ಹೇಳ್ತಾನೆ. ಆದ್ರೆ ಯಾಕೆ ಬಹುತೇಕ ಋಷಿಗಳು ಹೆಣ್ಣನ್ನು ಕೆಳಮಟ್ಟದಲ್ಲಿ ಇಟ್ಟುಕೊಂಡು ಮಾತನಾಡ್ತಾರೆ? ಯಾಕೆ ಅವಳನ್ನು ನೀಚ ಸ್ಥಾನದಲ್ಲಿ ಇಟ್ಟುಕೊಂಡು ಮಾತಾಡಲಾಗುತ್ತೆ? ಜೀವವೇ ಇಲ್ಲ ಅಂದ್ರೆ ಸ್ತ್ರೀ ಯಾರು, ಪುರುಷ ಯಾರು? ಅದು ಜೀವದ ಸತ್ತೆಯನ್ನೇ ಸುಳ್ಳು ಅಂತ ತೋರಿಸುತ್ತಿದೆ. ಹೀಗಿರುವಾಗ ಯಾರು ಸ್ತ್ರೀ ಯಾರು ಪುರುಷ ಅಂತ ಯಾಕೆ ಕಳವಳ ಪಡಬೇಕು? ಆದರೆ ಕೇಳುವವನು ಯಾರು? ಅರ್ಜುನ. ಈಗ ಇವರ ಕಡೆ ಗಮನ ಕೊಡೋಣ. ಇವರು ಮೊದಲ ಅಧ್ಯಾಯದಲ್ಲೇ ಹೇಳಿದ್ರು, ನಾವು ಯುದ್ಧ ಮಾಡಿದರೆ ಎಲ್ಲ ಕ್ಷತ್ರಿಯ ಪುರುಷರು ಸತ್ತು ಹೋಗುತ್ತಾರೆ, ಮತ್ತೆ ನಮ್ಮ ಹೆಂಗಸರು ಕೆಟ್ಟ ಹೋಗುತ್ತಾರೆ. ಅವರು ಇಲ್ಲಿ ಅಲ್ಲಿ ಹೋಗಿ ಸಂಬಂಧ ಮಾಡುತ್ತಾರೆ, ಅದರಿಂದ ವರ್ಣಸಂಕರ ಹುಟ್ಟುತ್ತದೆ. ಅದು ನೆನಪಿದೆಯಾ? ಅಂದರೆ ಕೇಳುವವನು ಯಾವ ಮನಸ್ಥಿತಿಯಲ್ಲಿದ್ದಾನೆ? ಅವನು ಜಾತಿ, ಲಿಂಗ, ಸಂಸ್ಕಾರ ಇವುಗಳಲ್ಲೇ ಸಿಕ್ಕಿಕೊಂಡಿದ್ದಾನೆ. ಮತ್ತೆ ಆ ಕಾಲದಲ್ಲೇನು ಪರಿಸ್ಥಿತಿ? ಅರ್ಥವ್ಯವಸ್ಥೆ ಸಂಪೂರ್ಣವಾಗಿ ಬಾಹುಬಲದ ಮೇಲೆ ನಡೆಯುತ್ತಿತ್ತು. ಶ್ರಮವೆಲ್ಲ ಪುರುಷರಿಂದಲೇ ಆಗುತ್ತಿತ್ತು. ಪ್ರಕೃತಿ ಹೀಗೆ ಮಾಡಿದೆ. ಕೈಬಲ, ಬಾಹು ಪುರುಷರಿಗೆ ಹೆಚ್ಚು. ಹೀಗಾಗಿ ಎಲ್ಲ ಶಕ್ತಿಯೂ ಪುರುಷರ ಕೈಯಲ್ಲಿತ್ತು. ಆ ಸತ್ತಾಧಾರಿಗಳಲ್ಲಿ ಒಬ್ಬನೇ ಯಾರು? ಅರ್ಜುನ. ಅರ್ಜುನನ ದೃಷ್ಟಿಯಲ್ಲಿ ಸಹ ಸ್ತ್ರೀಯರು ಹೇಗೆ ಇದ್ದರು ಅನ್ನೋದು ಆ ಕಾಲದ ವಿಷಯ. ಅರ್ಜುನನಿಗೆ ದೋಷ ಕೊಡಲಾಗುತ್ತಿಲ್ಲ. ಆ ಕಾಲದಲ್ಲಿದ್ದ ಎಲ್ಲರ ದೃಷ್ಟಿಯೂ ಹೀಗೆ ಇತ್ತು. ಸ್ತ್ರೀಯರು ಸ್ವಲ್ಪ ಕೆಳಮಟ್ಟದವರಂತೆ. ಯಾಕೆಂದರೆ ಅವರ ಬಳಿ ಶಕ್ತಿಯೇ ಇರಲಿಲ್ಲ. ಅರ್ಥವ್ಯವಸ್ಥೆ ಜಗತ್ತೇನು ಶಕ್ತಿಯ ಮೇಲೆ ನಡೆಯುತ್ತಿತ್ತು. ಹೀಗಾಗಿ ಅರ್ಜುನನೊಡನೆ ಮಾತನಾಡುವಾಗ ಅವನಿಗೆ ಹೇರಲಾಗುತ್ತಿದೆ, ಅರ್ಜುನನನ್ನ ಶರಣಾಗಿ ಬರುವವರೆಲ್ಲರಿಗೂ ಮೋಕ್ಷ. ಅವರು ನಿನ್ನ ದೃಷ್ಟಿಯಲ್ಲಿ ಎಷ್ಟೇ ಕೆಳಮಟ್ಟದವರಾಗಿರಲಿ, ಅರ್ಜುನ ನಿನ್ನ ಲೋಕದಲ್ಲಿ ಜಾತಿಯ ಆಧಾರದ ಮೇಲೆ ನೀನು ಕೆಲವರನ್ನು ಕೆಳಮಟ್ಟದವರಂತೆ ಕಾಣುತ್ತೀಯಲ್ಲ. ಶ್ರೀಕೃಷ್ಣನ ಶರಣಾಗಿ ಬಂದರೆ ಅವರಿಗೆಲ್ರಿಗೂ ಮೋಕ್ಷ ಇದೆ. ಅರ್ಜುನ ನಿನ್ನ ಲೋಕದಲ್ಲಿ ಸ್ತ್ರೀಯರಿಗೆ ಕೆಳದರ್ಜೆ ನೀಡಲಾಗುತ್ತದೆ ಅಲ್ವಾ? ಆದರೆ ಕೃಷ್ಣನ ಶರಣಾಗಿ ಬಂದರೆ ಸ್ತ್ರೀಯರು ಸಮಾನರೇ. ಕೃಷ್ಣ ಸಮಾನ ಸ್ಥಾನ ಕೊಡುತ್ತಾರೆ. ಭೇದ ಮಾಡುವವನು ಯಾರು? ಲೋಕ. ಭೇದ ಮಾಡುವವನು ಯಾರು? ಸಂಸಾರ. ಭೇದ ಮಾಡುವವರು ಕೃಷ್ಣ ಅಲ್ಲ. ಅರ್ಥ ಆಯ್ತೆ?